ಕೇಸ್ ಯಾವ ರೀತಿ ಪ್ರಯೋಜನ ಇದೆ ಮತ್ತು ಅದನ್ನು ಪೊಲೀಸ್ ಇಲಾಖೆ ಬಂದಾಗ ನಾವು ಕೇಸ್ ನಮ್ಮ ಮ್ಯಾಗ ದೌರ್ಜನ್ಯ ಅದು ಇಲಾಖೆಯವ್ರು ಯಾವ ರೀತಿ ಮತ್ತು ಅಟ್ರಾಸಿಟಿ ಮುಂದೆ ಕೇಸ್ ಆದ ನಂತರ ಏನಾಗ್ತದೆ ಪ್ರೊಸೀಜರ್ ಏನಂತ ಸ್ವಲ್ಪ ಆಗ್ತದೆ. ಮತ್ತೊಂದು ಸಲ ನಮ್ಮೂರಾಗ ಕೆಲವೊಂದು ಸಮಸ್ಯೆ ಈಗ ಅತಿ ಗರೀಬರು ಸರ್ ಅವ್ರು ಏನು ಮಾಡಿಬಿಡ್ತಾರೆ, ಕೆಲವೊಬ್ಬರು ಅತಿ ಬಲಿಷ್ಠ ಇರೋರು ಸರ್ ಇವರೇ ಇರುತ್ತೆ, ಕೆಲವೊಬ್ಬರಿಗೆ ಅಡ್ವಾನ್ಸ್ ಕೊಡ್ತಾರೆ ಸರ್ ಕೆಲಸದಿಂದ. ಅವರಿಗೆ ಏನೋ ಒಂದು ಮದುವೆ ಪ್ರಸಂಗ ಮನ್ಯಾಗ ಯಾವುದೋ ಹಬ್ಬ ಹರಿದಿನ ತುಂಬಿರ್ತಾರೆ ಸರ್. ಅದಕ್ಕೆ ಕಾನೂನಿನ ಪ್ರಯೋಜನ ಏನು ಅಡ್ವಾನ್ಸ್ ಕೊಡಕ್ಕೆ ಅವ್ರಿಗೆ ಎಲ್ಲೋ ಮತ್ತು ಅಡ್ವಾನ್ಸ್ ಕೊಡೋರಿಗೆ ಯಾವ ರೀತಿ ಅದ್ರ ಮ್ಯಾಗ ಕಾನೂನ್ದಾಗ ಅವ್ರ ಮ್ಯಾಗ ಹಕ್ಕು ಉಲ್ಲಂಘನೆ ಐತಿ ಮತ್ತು ತೊಗೊಂಥವ್ರಿಗೆ ಏನೈತಿ ಅದನ್ನು ಸ್ವಲ್ಪ ನೀವು ಬಿಡಿಸಿರ್ತಾರೆ ದುಡಿಯುವಂಥ ವರ್ಕ್ ಅದು ಅನುಕೂಲ ಆಗ್ತಿ. ಕೆಲವೊಂದು ಏನಾದರೂ ಜೀತ್ ಪದ್ಧತಿ ಕೊಟ್ಟು ಆ ಟೈಪ್ ಸಿಸ್ಟಮ್ದಾಗ ಕೆಲವೊಬ್ರು ಬೇಕಂತ ಅಡ್ವಾನ್ಸ್ ಕೊಟ್ಟ ದುರುಪಯೋಗ ಮಾಡಕ್ಕೆ ದುಡಿಯುವಂಥ ವರ್ಕ್ ಸ್ವಲ್ಪ ಅದನ್ನು ತಿಳಿಸಿ ಸರಳೀಕರಣ. ನಾಳೆ ನಿಮ್ಮ ಟೇಷನ್ಗೆ ಬಂದಾಗ ಅವ್ರು ಸರಳಿತವಾಗಿ ಯಾರೋ ಅನ್ಯಾಯ ಆದಾಗ ಯಾವುದೋ ಅಡ್ವಾನ್ಸ್ ಆಗಲಿ ಯಾವುದೇ ಬೇರೆ ವಿಷಯದ ನಾವು ಸರಳಿತವಾಗಿ ಅವ್ರಿಗೆ ಯಾವ ರೀತಿ ಕೇಸ್ ಇರ್ತೈತೆ ಅನ್ನೋದು ಇವ್ರಿಗೆ ಅಟ್ಲೀಸ್ಟ್ ಯಾರು ಗೊತ್ತಿಲ್ಲ ನಮ್ಮದು ನಾವು ಕಾನೂನು ಮುಖಾಂತರ ಅದನ್ನು ಹೇಳ್ಬೋದು. ಹೇಗೆ ನ್ಯಾಯಾಲಯಗಳನ್ನು ವಿಚಾರಣೆ ಬರ್ತದೆ. ಈಗ ಗ್ರಾಮಗಳಲ್ಲಿ ಬಲಿಷ್ಠ ಮೇಲ್ವರ್ಗದವರು ಅಡ್ವಾನ್ಸ್ ಆಗಿ ಕೊಟ್ಟು ಅವರುಗಳಿಂದ ಕೆಲಸ ಮಾಡಿಸ್ಕೊತಾರೆ. ಆನಂತರ ಜೀತ ಪದ್ಧತಿ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸಿ ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಅಟ್ರಾಸಿಟಿ ಆಕ್ಟ್ ಬಗ್ಗೆ ಮಾತಾಡೋದು. ಯೂಶ್ವಲಿ 1986 ಮುಂಚೆ ಒಂದು ಭಾರತ ದೇಶದಲ್ಲಿ ಎಸ್ ಅಂತಂದ್ರೆ ಶೆಡ್ಯೂಲ್ ಕಾಸ್ಟ್, SC ಅಂತಂದ್ರೆ ಶೆಡ್ಯೂಲ್ ಕಾಸ್ಟ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಅಂತಿದೆ. ಈ ಕಾಯ್ದೆ ಸೆಕ್ಷನ್ 3 ಅಡಿಯಲ್ಲಿ ಅಪರಾಧಗಳ ಪಟ್ಟಿ ಮಾಡಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಪಟ್ಟಿ ಮಾಡಿದ್ದಾರೆ. ಅನಂತರ ಸೆಕ್ಷನ್ 4 ಅಲ್ಲಿ ಕೂಡ ಅಪರಾಧ ಪಟ್ಟಿ ಮಾಡಿದ್ದಾರೆ. ಯಾವುದೇ SC ST ಜನಾಂಗದ ವ್ಯಕ್ತಿಗೆ ಜಾತಿಯಿಂದ ಅವಮಾನ ಮಾಡುವ ಉದ್ದೇಶದಿಂದ ಸಾರ್ವಜನಿಕ ಸ್ಥಳದಲ್ಲಿ ಅವನ ಮೇಲೆ ಮಾಡುವ ಅಪರಾಧ ಏನೋ ಹಲ್ಲೆ ಮಾಡೋದಾಗಿರ್ಬೋದು, ಜೀವಬೆದರಿಕೆ ಆಗಿರ್ಬೋದು, ಮಾನ ಹಾನಿ ಮಾಡೋದಾಗಿರ್ಬೋದು, ಆನಂತರ ಲೈಂಗಿಕ ಶೋಷಣೆ ಮಾಡೋದಾಗಿರ್ಬೋದು, ಎಲ್ಲ ಅಪರಾಧಗಳು ಸಾರ್ವಜನಿಕ ಸ್ಥಳದಲ್ಲಿ ಅವನ ಜಾತಿಯಿಂದ ಅವಮಾನ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಅದು ಸಾರ್ವಜನಿಕ ಸ್ಥಳದಲ್ಲಿ ಆಗಿರುತ್ತೆ. ಸೊ ಹೌದಾ, ಈ ಮಾಡಿದರೆ ಅದು ಅಟ್ರಾಸಿಟಿ ಆಕ್ಟ್ನಲ್ಲಿ ಸೆಕ್ಷನ್ 3 ಅಡಿಯಲ್ಲಿ ಸೋ ಮೆನಿ ಸಪೋಸ್ ದಾಖಲಾಗಿದೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಈ SC ST ಪ್ರಕರಣಗಳ ದಾಖಲಾಗಿ ವಿಚಾರಣೆ ಮಾಡುವಾಗ ಮತ್ತು ನ್ಯಾಯಾಲಯದ ವಿಚಾರಣೆ ಇದ್ದಾಗ ಈ ಪ್ರಕರಣಗಳ ವಿಲೇವಾರಿಯಲ್ಲಿ ಆಗುವ ಸಂದರ್ಭದಲ್ಲಿ ಕನ್ವಿಕ್ಷನ್ ರೇಟ್ ಕಡಿಮೆ ಇದೆ ಅಂತ ಹೇಳಿ ಈ SC ST ಪ್ರಕರಣಗಳ ತನಿಖೆಗಾಗಿ ಒಂದು ವಿಶೇಷ ಪೊಲೀಸ್ ವಿಭಾಗವನ್ನು ರಚನೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ SC ST ಪ್ರಕರಣಗಳನ್ನು ತನಿಖೆಗಾಗಿ ಈಗಾಗಲೇ ಮುಂದಿರುವಂಥ DCI ವಿಭಾಗಕ್ಕೆ ಇದು ಸಂಪೂರ್ಣವಾದ ತನಿಖಾ. ಈಗ ಮೊದಲು DCIಗೆ ಪೊಲೀಸ್ ಠಾಣೆ ಅಧಿಕಾರ ಇರಲಿಲ್ಲ. ಈಗ 1 ವರ್ಷದಿಂದ ಅದಕ್ಕೆ DCI ಘಟಕಕ್ಕೆ ಪೊಲೀಸ್ ಠಾಣೆ ಅಧಿಕಾರವನ್ನು ಕೊಟ್ಟು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಪ್ರಕರಣಗಳನ್ನು DCIಗೆ ಕೂಡಲೇ ವರ್ಗಾವಣೆಗೊಳಿಸಿ DCIಗೆ ಇರುವ DSP ಅವರಿರಬಹುದು, DCIಯಲ್ಲಿರುವ ಇನ್ಸ್ಪೆಕ್ಟರ್ ಅವರಿರಬಹುದು, ಅವರಿಗೆ ಆ ಪ್ರಕರಣವನ್ನು ವಹಿಸಿ ವಿಶೇಷವಾಗಿ ತನಿಖೆಯನ್ನು ಕೈಗೊಳ್ಳುವಂತೆ ರಾಜ್ಯ ಸರ್ಕಾರ ಅಧಿಕಾರವನ್ನು ಕೊಟ್ಟಿದೆ. ಈಗ ಅಟ್ರಾಸಿಟಿ ಪ್ರಕರಣಗಳೆಲ್ಲವೂ ಕೂಡ DCI ಪೊಲೀಸ್ ಠಾಣೆಯನ್ನು ಕೈಗೊಳ್ತಾರೆ. ಪ್ರತಿ ಜಿಲ್ಲೆಗೆ ಒಂದು DCI ಪೊಲೀಸ್ ಠಾಣೆ ಇದೆ. ಇದು ಮೊದಲೇ ಹೌದಾ. ಈ DCI ಅವರು ಪ್ರಕರಣವನ್ನು ದಾಖಲಿಸಿ ಸಂಪೂರ್ಣವಾಗಿ ತನಿಖೆಯನ್ನು ಕೈಗೊಂಡು ದಸ್ತಗಿರಿ ಮಾಡುವುದಾಗಿರ್ಬೋದು, ಸಾಕ್ಷಿಗಳ ವಿಚಾರಣೆ ಮಾಡುವುದಾಗಿರ್ಬೋದು, ಆ ವಸ್ತುಗಳನ್ನು ಸೀಲ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಮಾಡಿ ಅವರೇ ನ್ಯಾಯಾಲಯ ಕೊಡ್ತಾರೆ, ಅವರೇ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗ್ತಾರೆ. ಈ ಪ್ರಕರಣ ಆನಂತರ ಒಂದು SC ST ಪ್ರಕರಣ ದಾಖಲಾದ ನಂತರ ಸಮಾಜ ಕಲ್ಯಾಣ ಇಲಾಖೆ ಮತ್ತು DCI ಇಲಾಖೆಯವರು ಸೇರಿಕೊಂಡು ಆ ಅಪರಾಧದಲ್ಲಿ ನೊಂದ ವ್ಯಕ್ತಿಗಳೆಷ್ಟು, ಯಾವ ರೀತಿ ನೊಂದಿದ್ದಾರೆ, ಯಾವ ರೀತಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಸ್ಥಳೀಯವಾಗಿ ಆ ಮನೆಗೆ ಬಂದು ವಿಚಾರಣೆ ಮಾಡಿ ಅವರಿಗೆ
ಅವರಿಗೆ ಯಾರ್ಯಾರಿಗೆ ಸರ್ಕಾರದ ವತಿಯಿಂದ ಒಂದೊಂದು ನೋಟಿಫಿಕೇಶನ್ ಇಂಥ ಪ್ರಕರಣಗಳಲ್ಲಿ ಎಷ್ಟೆಷ್ಟು ಪರಿಹಾರ ಕೊಡಬೇಕು, ಪ್ರಕರಣ ದಾಖಲಾದ ಕೂಡಲೇ ಒಂದಿಷ್ಟು ಪರಿಹಾರ, ಆನಂತರ ಚಾರ್ಜ್ ಶೀಟ್ ಆದ ಕೂಡಲೇ ಒಂದಿಷ್ಟು ಪರಿಹಾರ ಏನು DCI ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೊಂದು ಜಿಲ್ಲಾ ಮಟ್ಟದಲ್ಲಿ ಸಲಹಾ ಸಮಿತಿ ಇರ್ತದೆ, SC ST ಸಲಹಾ ಸಮಿತಿ ಇರ್ತದೆ. ಆ ಸಮಿತಿಯಲ್ಲಿ DC ಅವರು ಮತ್ತು ಆಯ್ಕೆಯಾದಂಥ ಪ್ರತಿನಿಧಿಗಳು ಕೂಡ ಇರ್ತಾರೆ. ಪ್ರತಿ 3 ತಿಂಗಳಿಗೆ ಅದು ಸಭೆಯನ್ನು ನಡೆಯುತ್ತೆ. ಈ ಸಭೆಯಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿವೆ, ಎಷ್ಟು ಪ್ರಕರಣಗಳು ದಾಖಲಾಗಿವೆ, ಎಷ್ಟು ಪರಿಹಾರಗಳು ಬಿಡುಗಡೆ ಆಗಿದೆ, ಯಾವ ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದಕ್ಕೆ ಆ ಸಲಹಾ ಸಮಿತಿಯಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ, AC ಅವರ ಅಧ್ಯಕ್ಷತೆಯಲ್ಲಿ, ತಾಲೂಕಾ ಉಪವಿಭಾಗದಲ್ಲಿ AC ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರ್ತಾರೆ. ಇದರ ಒಟ್ಟಾರೆ ಉದ್ದೇಶ ಏನು ಅಂತಂದರೆ ದಲಿತ ವರ್ಗದ ಮೇಲೆ ಅಥವಾ SC ST ವರ್ಗದ ಮೇಲೆ ದೌರ್ಜನ್ಯಗಳ ಆಗಬಾರ್ದು, ಅವರು ಕೂಡ ಸ್ವತಂತ್ರವಾಗಿ ದೌರ್ಜನ್ಯ ರಹಿತವಾಗಿ ಸಮಾನತೆಯಿಂದ ಸ್ವಾತಂತ್ರ್ಯದಿಂದ ಇರಬೇಕು, ಸಂವಿಧಾನದ ಎಲ್ಲ ಹಕ್ಕುಗಳು ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಈಗ DCR ವಿಭಾಗವನ್ನು ಬಲಪಡಿಸಿದ್ದಾರೆ. ಇದು ಪ್ರಕರಣಗಳ ದಾಖಲಿಸುವ ವಿಧಾನ, ಪ್ರಕರಣಗಳ ವಿಧಾನ, ವಿಚಾರಣೆ ವಿಧಾನ ಮತ್ತು ಪರಿಹಾರ ವಿಧಾನ ಈ ಹಂತದಲ್ಲಿ ಇದೆ. ಇದು ಒಂದೇ ಪ್ರಶ್ನೆ ಕೊಡ್ತಾರೆ. ಇನ್ನು ಎರಡನೇದಾಗಿ ಬಲಾಢ್ಯ ವರ್ಗದವರು ಈಗ ಬಡವರಿಗೆ ಅಡ್ವಾನ್ಸ್ ಆಗಿ ಕೊಟ್ಟು ಏನು ಅವರು ದುಡಿಸ್ಕೊಳ್ತಾರೆ. ಅದಕ್ಕೊಂದು ಈಗ ಹೇಳಿದಂತೆ